ನಿಮ್ಮ ಚೈತನ್ಯ ಸೋ ಅಡಲ್ಟ್ರೇಟೆಡ್, ಕಲಸ ಮೇಲೋಗರೆ ಆಗೋಗ್ಬಿಟ್ಟಿದೆ. ಸೊ ಯು ಡೋಂಟ್ ಈವನ್ ಒನ್ ಸ್ಟ್ರ್ಯಾಂಡ್, ಒಂದು ಎಳೆ ಕೂದಲ, ಒಂದು ಎಳೆ ಈಸ್ ನಾಟ್ ಪ್ಯೂರ್. ಯಾಕಂದರೆ ಈ ರೀತಿ ಏನಾಗೋಗಿದೆ ಅಂದರೆ ಇದೆಲ್ಲ ಇಟ್ ಇಸ್ ಅ ಜೆನೆಟಿಕ್ ವೇ. ಜೆನೆಟಿಕ್ಸ್ ಹ್ಯಾಸ್ ಕೋಡೆಡ್ ಯು. ನಿಮ್ಮ ತಂದೆ ತಾಯಿ, ತಾತ, ಅಜ್ಜಿ, ನಿಮ್ಮ ಪಿಜ್ಜಿ, ನಿಮ್ಮ ಎಲ್ಲ ಪೂರ್ವಿಕರು ಇಂದ ಅದಕ್ಕೋಸ್ಕರನೇ ಈ ಕೋಡ್ ಮಾಡಿರೋದು ಏನು ಅಂದಾಗ, ಅದಕ್ಕೋಸ್ಕರನೇ ನಾವು ಈ ಮಹಾಲಯ ಅಮಾವಾಸ್ಯೆ ದಿವಸ ನಾವು ತರ್ಪಣ ಎಲ್ಲ ಕೊಡೋದು. ತರ್ಪಣ ಕೊಡೋದು ಯಾತಕ್ಕೆ ಅಂದರೆ ಟು ರಿಮೂವ್ ಆಲ್ ದಟ್ ನೆಗೆಟಿವ್ ಟ್ರೇಟ್ಸ್. ತರ್ಪಣ ಕೊಡೋದು ಯಾತಕ್ಕೆ? ನಮ್ಮ ಒಳಗಡೆ ಜನ್ಮಾಂತರದಿಂದ ಅಲ್ಲ, ಇದು ನಮ್ಮ ಪೂರ್ವಿಕರಿಂದ ಬರೋತಕ್ಕಂಥ ಸ್ವಭಾವಗಳು, ನಮ್ಮ ಪೂರ್ವಿಕರಿಂದ ಬರೋತಕ್ಕಂಥ ಸ್ವಭಾವಗಳನ್ನು ನಾವು ಅದನ್ನು ರಿಮೂವ್ ಮಾಡೋದು. ತರ್ಪಣ ಕೊಡೋದು ಅದಕ್ಕೇನೆ. ಮಹಾಲಯ ಅಮಾವಾಸ್ಯೆ ದಿವಸ ನಾವು ತರ್ಪಣ ಕೊಡೋದು ಯಾತಕ್ಕೆ ಅಂದಾಗ ಟು ರಿಮೂವ್ ಆಲ್ ದ ನೆಗೆಟಿವ್ ಟ್ರೈಟ್ಸ್, ಸೋ ದ್ಯಾಟ್ ನಮ್ಮ ಮುಂದಿನ ಪೀಳಿಗೆ ಮಾತ್ರ ಅಲ್ಲ, ಈಗಿರೋ ಪೀಳಿಗೆಗೂ ಆ ಹೊಸ ಎನರ್ಜಿ ಬಂದು, ಸೊ ದಮ್ ಲೆಟ್ ದೇರ್ ಬಿ ಕಾನ್ಶಿಯಸ್ ಅಬೌಟ್ ದರ್ ಕಾನ್ಶಿಯಸ್ನೆಸ್. ನಮ್ಮೆಲ್ಲರಿಗೂ ಚೈತನ್ಯಪೂರ್ವಕವಾಗಿ ಆ ಚೈತನ್ಯದ ಬಗ್ಗೆ ಅರಿವು ನಮಗೆಲ್ಲ ಸುಂದರವಾಗಿ, ಚೆನ್ನಾಗಿ, ಸಮೃದ್ಧಿಯಾಗಿ ಇರಲಿ ಅಂತಲೇ ಮಾಡ್ತಾ ಇರೋದು. ದ ನೆಗೆಟಿವ್ ಟ್ರೈಟ್ಸ್ನ ರಿಮೂವ್ ಮಾಡೋಕ್ಕೆ ಮಾಡ್ತಾ ಇರೋದು. ಆ್ಯಂಡ್ ಸರ್ಟನ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಯಾಕೆ ಹೇಳೋದು, ಈ ಸೂತ್ಕ ಗೀತ್ಕ ಅಂತೆಲ್ಲ ಯಾಕೆ ಬರೋದು ಅಂದರೆ, ಆ ಸೂತ್ಕ ಟೈಮಲ್ಲಿ ಏನಾಗುತ್ತೆ ಅಂದಾಗ ನಮಗೆ ಆ ರಿಲಿಜಿಯಸ್ ಬಾಂಡ್ ಕಟ್ಟಾಗತ್ತೆ. Most of you know how you people solder, how other people solder. ವೆಲ್ಡಿಂಗ್ ಬಿಟ್ಟೋಗಿದೆ ಬೇಡಪ್ಪ, ಒಂದು ಚಿಪ್ ಹ್ಯಾಸ್ ಟು ಬಿ ವೆಲ್ಡೆಡ್ ಆರ್ ದ ಚಿಪ್ ಹ್ಯಾಸ್ ಟು ಬಿ ರೀಕನೆಕ್ಟೆಡ್, ವಾಟ್ ಎವರ್ ಬೆಸ್ಟ್ ವೇ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. So once that is cut off, the chip is not working, because the chip is not negative. I should say the chip is not, because there is not working. The chip has to be discarded. ಆ ಥರ these traits of our elders and of our forefathers have to be cut off by reorganizing and reinventing our energy. ಈ ಶ್ರಾದ್ದಾಲ ಮಾಡೋದು ಯಾಕೆ ಅಂದರೆ ಟು ರೀಇನ್ವೆಂಟ್ ಅವರ್ ಎನರ್ಜಿ ಬ್ಯಾಕ್ ಟು ದಟ್ ಓಲ್ಡ್ ಸ್ಟೇಟ್. ದಟ್ ಇಸ್ ದ ರೀಸನ್ all your forefathers or anybody liked your father, liked your mother or anybody, most of them 99.99% are not enlightened, because they are not aware of it. There is nobody to enlighten them or highlight to them. They only taught them about the religious culture. Madi mailge hing ಮಾಡಬೇಕು, ಹಂಗೆ ಮಾಡಬಾರ್ದು, that is all cock and bull. But to a certain extent it happens. You are not supposed to go, and in case you have to go, you have to go. ಅದಕ್ಕೆ ಹೋಗಂದು ಬಂದಾದಮೇಲೆ ನಾವು ಬಟ್ಟೆ ಗಿಟ್ಟೆನೆಲ್ಲ ಒಗೆಯಕ್ಕೆ ಹಾಕಬೇಕು, ಆಮೇಲೆ ತಲೆಗೆ ಸ್ನಾನ ಮಾಡಬೇಕು. ಅದೆಲ್ಲ ಯಾಕೆ ಅಂದರೆ ಈವನ್ ಅನ್ ಎಲಿಮೆಂಟ್ ಆಫ್ ದಟ್ ನೆಗೆಟಿವ್ ಕಾನ್ಷಿಯಸ್ನೆಸ್ ವಿಲ್ ಗೆಟ್ ಸ್ಟಕ್ ಟು ಅವರ್ ಹೇರ್ ಆ್ಯಂಡ್ ಟು ಅವರ್ ಬಾಡಿ. ದಟ್ ಇಸ್ ವಾಟ್ ಇಟ್ ಈಸ್. ಅದಕ್ಕೆ ಸೂತ್ಕ ಗೀತ್ಕ ಅಂತೆಲ್ಲ ನಾವು ಹೇಳೋದು ಯಾತಕ್ಕೆ ಅಂದರೆ ಇಟ್ ಓನ್ಲಿ ಬಿಕಾಸ್ ಆಫ್ ದಟ್ ಆಲ್ ದಟ್ ನೆಗೆಟಿವ್ ಎಲಿಮೆಂಟ್. ದಟ್ ಇಸ್ ವೈ ವೆನ್ ಯು ಗೋ ಆ್ಯಂಡ್ ಸಿ ಸಮ್ ಡೆಡ್ ಬಾಡಿ, ಯಾರು ರಿಲೇಟಿವ್ ಯಾರೇ ಇದ್ದರೂ ಕೂಡ ನಾವು ಯಾತಕ್ಕೆ ತಲೆಗೆಲ್ಲ ಸ್ನಾನ ಮಾಡಿ ನಾವು ಹೋಗ್ಬೇಕಾದ್ರೆ, ಆ ಮನೆಯಿಂದ ಬರಬೇಕಾದ್ರೆ ವಿ ಹ್ಯಾವ್ ಟು ಕೀಪ್ ಅವರ್ ಓನ್ ಹೌಸ್ ಪ್ಯೂರ್. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನು ಮಾಡೋದು ಅಂದರೆ ಹೊರಗಡೆ ಹಿತ್ತಲಲ್ಲಿ ಒಂದು ಇದಿರೋದು, ದೇವ್ರ ಮನೆಯಲ್ಲ, ಸಾರಿ, ಬಚ್ಚಲ ಮನೆ, ಅಲ್ಲಿ ಹೋಗಿ ಸ್ನಾನ ಮಾಡಿ ಒಳಗಡೆ ಎಂಟರು. ದಟ್ ವಾಸ್ ಆಲ್ ವಾಟ್ ದೇ ಡಿಡ್ ಇಟ್. ಯಾಕಂದರೆ ಆ ಕಾನ್ಷಿಯಸ್ನೆಸ್ ವಿಲ್ ನಾಟ್ ಬಿ ಸ್ಕ್ರ್ಯಾಚ್ಡ್. ಅದಕ್ಕೆ ಸ್ನಾನ ಮಾಡಿಬರ್ಬೇಕು. ತಲೆಗೆ ಸ್ನಾನ ಮಾಡಿ, ಬಟ್ಟೆನ ಚೇಂಜ್ ಮಾಡಿ, ಬಟ್ಟೆನ ಒಗೆಯಕ್ಕೆ ಹಾಕಿ, ಇಟ್ ಶುಡ್ ನಾಟ್ ಬಿ ಮಿಕ್ಸ್ಡ್ ವಿತ್ ಅದರ್ ಕ್ಲೋತಿಂಗ್, so that negative streak will not come into that, so that we all get an. ನಾವು ಎಲ್ಲ ಮಾಡ್ತೀವಪ್ಪ, ಮಾಡಲ್ಲ ಅಂತಾರ. ನಾನು ಮಾಡ್ತೀನಿ, ನೀವು ಮಾಡ್ತೀರಾ? ಇಲ್ಲ.
ಇದೆಲ್ಲ ಏನಾಗುತ್ತೆ? ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಎನ್ಲೈಟನ್ಮೆಂಟ್. ನಾಟ್ ಈವನ್ ಅ ಸಿಂಗಲ್ ಸ್ಟ್ರ್ಯಾಂಡ್ ಆಫ್ ಅನ್ಕಾನ್ಷಿಯಸ್ಗಿಂತ ಹೆಚ್ಚಾಗಿ ನೆಗೆಟಿವ್ ಎನರ್ಜಿ ಶುಡ್ ನಾಟ್ ಗೆಟ್ ಇನ್ ಟು ಯುವರ್ ಹೋಲ್ ಬೀಯಿಂಗ್. ಅದಕ್ಕೆ ನಾವು ಯಾವ್ದಾದ್ರು ಈ ಥರ ಸುದ್ದಿ ಕೇಳಿದ್ರೆ ಇವ್ರು ಹೋಗ್ಬಿಟ್ಟಿದ್ದಾರೆ, ಅವ್ರು ಹೋಗ್ಬಿಟ್ಟಿದ್ದಾರೆ ಅಂದಾಗ ನಾವು ನಾರ್ಮಲಿ ಏನು ಮಾಡ್ತೀವಿ ಅಂದರೆ ಕುಂಕುಮ ಗಿಂಕುಮ ಎಲ್ಲ ಇಟ್ಕೊಂಡು ಹೋಗಲ್ಲ. ಎಲ್ಲ ಸ್ನಾನ ಮಾಡೋಕ್ಕೆ ಮುಂಚೆ ಹೋಗಿ ಶವಸ್ಥಾನಕ್ಕೂ ಹೋಗಿ ಅಥವಾ ಸ್ಮಶಾನಕ್ಕೆ ಹೋಗಿ ಅದನ್ನೆಲ್ಲ ಮಾಡಿಕೊಂಡು ಮನೆಗೆ ಬಂದು ಹೊರಗಡೆನಲ್ಲಿ ಎಲ್ಲ ತಲೆಗೆಲ್ಲ ಸ್ನಾನ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಒಂದು ವಿಭೂತಿ ಇಟ್ಕೊಳ್ತೀವಿ ಅಥವಾ ಏನಾದ್ರು ಒಂದು ಕುಂಕುಮ ಇಟ್ಕೊಳ್ತೀವಿ. ವೈ? ಬಿಕಾಸ್ ಒಂದು ನೆಗೆಟಿವ್ ಸ್ಟ್ರ್ಯಾಂಡು ಬರಬಾರ್ದು. ಆ ನೆಗೆಟಿವ್ ಸ್ಟ್ರ್ಯಾಂಡ್ ಗೊತ್ತೋ ಗೊತ್ತಿಲ್ಲದೆ ನಮಗೆ ಬರೋದ್ರಿಂದ ಏನಾಗಿದೆ ಅಂದರೆ ಟುಡೇ ವಿ ಆರ್ ನಾಟ್ ಆ್ಯಡಿಂಗ್ ಕಾನ್ಷಿಯಸ್ ಎನರ್ಜಿ ಫಾರ್ ಅವರ್ ಎನ್ಲೈಟನ್ಮೆಂಟ್. ನಮಗೆ ಕಾನ್ಷಿಯಸ್ನೆಸ್ ಅಂದರೆ ಎನರ್ಜಿ ಟು ಅವರ್ ಕಾನ್ಷಿಯಸ್ನೆಸ್ ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ದಟ್ ಇಸ್ ವಾಟ್ ಇಟ್ ಇಸ್. ಅದು ಒಂದು. ಇನ್ನೊಂದು ಕಡೆ ನಾವು ವಿ ಟೇಕ್ ಥಿಂಗ್ಸ್ ಸೋ ಕೂಲಿ. ವಿ ಆರ್ ನಾಟ್ ವರೀಡ್ ಅಲ್ಲ, ವಿ ಆರ್ ನಾಟ್ ಬಾದರ್ಡ್. Question mark. We are not bothered about our enlightenment, because if we are not bothered, somewhere the same gene will carry on. Not to your son, not to your daughter. It may carry to your grandchildren. You be aware of that. The gene will carry on, not to your sons and daughters, it will carry on to your granddaughter. Or also to the second or third generation ಹೋಗುತ್ತೆ. These are the things which you should understand, because the whole of this cosmos is filled with all your ancestors and also with all your children and their children also. ಅದನ್ನು ನೋಟಿಫೈ ಮಾಡ್ಕೊಳ್ಳಿ. That is the reason you have erred. E-R-R-E-D, erred in your consciousness. ತಪ್ಪು ಮಾಡಿದ್ದೀರಾ. ಆ ತಪ್ಪು ಮಾಡಿದಿಂದಾನೆ ಮಡಿ ಮೈಲ್ಗೆ ಎಲ್ಲ ಇದು ಇಲ್ಲವೇ ಇಲ್ಲ ನಿಮಗೆ. ಯು ಥಿಂಕ್ ಆಫ್ ಮಡಿ ಇನ್ ಸಮ್ ಅದರ್ ವೇ, ಯು ಥಿಂಕ್ ಆಫ್ ಮೈಲ್ಗೆ ಇನ್ ಸಮ್ ಅದರ್ ವೇ, ಬಟ್ ಯು ಆರ್ ನಾಟ್ ಅಂಡರ್ಸ್ಟುಡ್. ಈವನ್ ಯುವರ್ ಪೇರೆಂಟ್ಸ್, ಯುವರ್ ಗ್ರ್ಯಾಂಡ್ ಫಾದರ್ಸ್, ಯುವರ್ ಗ್ರ್ಯಾಂಡ್ ಮದರ್ಸ್ ಹ್ಯಾವ್ ನಾಟ್ ಅಂಡರ್ಸ್ಟುಡ್. ದೇ ಹ್ಯಾವ್ ನಾಟ್ ಅಂಡರ್ಸ್ಟುಡ್. ಐ ಹ್ಯಾವ್ ಬಿನ್ ಟೆಲ್ಲಿಂಗ್ ಟು ಯು ಫ್ರಮ್ ಸೋ ಮೆನಿ ವೀಕ್ಸ್. Here there is mother here who is directly telling you, you can become a Purandaradasa. You can become any energy. You have to become a conscious energy. You don't understand the consciousness of yourself itself. Neither your parents have understood, nor your grandfather have understood, nor anybody has understood. You are only worried. You are only worried about your religion, the dirty religion and the dirty culture. ಏನಾದ್ರು ಕ್ಯಾರಿ ಮಾಡಿದ್ದೀರಾ ಅದನ್ನು? ಇಲ್ಲ. ಮಡಿ ಮೈಲ್ಗೆ ಇಟ್ಕೊಂಡು ಏನ್ರಿ ಮಾಡ್ತೀರಾ ನೀವು? ಇಟ್ ಈಸ್ ಟು ಗಿವ್ ಯು ದಟ್ ಎನ್ಲೈಟ್ನಿಂಗ್ ಎನರ್ಜಿ. ಒಂದ್ಸಲ ಪೈನಿಯಲ್ ಗ್ಲ್ಯಾಂಡನ್ನು ಕರೆಕ್ಟಾಗಿ ಟಚ್ ಮಾಡಿದ್ರೆ ವೇರ್ ಎವರ್ ಯು ಆರ್, ದ ಹೋಲ್ ಏರಿಯಾ 30 feet by 30 feet or 1 yojana by 1 yojana, 48 kilometers by 48 kilometers, the whole area will be enlightening energy. ನೀ ಎಲ್ಲಿ ಪಾದ ಇಡ್ತೀಯೋ ಅಲ್ಲೆಲ್ಲ ಎನ್ಲೈಟ್ನಿಂಗ್ ಎನರ್ಜಿ ಇದ್ದೇ ಇರುತ್ತೆ. ನೀನಿಲ್ಲ, ಇನ್ನೊಬ್ಬ ಯಾವನಾದ್ರು ಬರ್ತಾನೆ ಅದನ್ನು ಹೈಲೈಟ್ ಮಾಡೋಕ್ಕೆ. ಹಿ ವಿಲ್ ಹೈಲೈಟ್ ಯು. ಎನ್ಲೈಟ್ನಿಂಗ್ ಆಗೋದ್ರೆ ಇದ್ರ ಜೊತೆಗೆ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್, ಒಬ್ಬೊಬ್ಬ ನಿಮ್ಮ ತಳಿನಲ್ಲಿ ಆ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್ ವಿಲ್ ಬಿ ಸೋ ಕಾನ್ಶಿಯಸ್ ಅಬೌಟ್ ದರ್ ಕಾನ್ಶಿಯಸ್ನೆಸ್. ದಟ್ ಇಸ್ ದ ಹೋಲ್ ಥಿಂಗ್. ದೇವಸ್ಥಾನಕ್ಕೆ ಹೋಗೋದು ಯಾತಕ್ರಿ? ಆ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಸ್ಪೈನಿಯಲ್ ಗ್ಲ್ಯಾಂಡ್ ಚಾಲು ಆಗೋಕ್ಕೆ ಹೋಗೋದು. ನೀವು ಯಾಕೆ ಸಿದ್ಧರಿಗಿದ್ರು ಸಮಾಧಿಗೆ ಯಾಕೆ ಹೋಗೋದು? ಅದು ಚಾಲು ಆಗಿ. ಸಿದ್ಧರು ಅಂದರೆ ಯಾರು? ದಟ್ ಎನ್ಲೈಟನ್ಡ್ ಬೀಯಿಂಗ್. ಯು ಹ್ಯಾವ್ ಟು ಎನ್ಲೈಟನ್ ಯುವರ್ ಕಾನ್ಶಿಯಸ್ನೆಸ್ ಬೈ ಯು ಯೋರ್ ಸೆಲ್ಫ್ ಮೇಕಿಂಗ್ 1000 ways, 1000 ways to highlight your consciousness, not by religion, also by religion, not only by religion. ರೀತಿ, ನೀತಿ, ಧರ್ಮ 36 ತತ್ವಸ್ ಕೊಟ್ಟಿರೋದು ಯಾತಕ್ರಿ? 36 ತತ್ವ ನಾನು ಯಾತಕ್ಕೆ ಕೊಟ್ಟಿದ್ದೀನಿ? ಸೊ ದ್ಯಾಟ್ ಈಚ್ ಪಾರ್ಟ್ ಆಫ್ ಯುವರ್ ಕಾನ್ಶಿಯಸ್ನೆಸ್
ಶುಡ್ ಬಿ ಹೈಲೈಟೆಡ್. ಒಂದು ಮಂತ್ರ ಸಾಧನೆ ಇದೆಯಾ? ಇಲ್ಲ. ಯಾಕಿಲ್ಲ? ಮಾಡೋಕ್ಕಾಗ್ತಿಲ್ಲ. ಯಾಕಿಲ್ಲ? ಮೈಂಡ್ ಫಿಕ್ಸ್ ಮಾಡೋಕ್ಕಾಗ್ತಿಲ್ಲ. ಯಾತಕ್ಕೆ ಮೈಂಡ್ ಫಿಕ್ಸ್ ಮಾಡೋಕ್ಕಾಗ್ತಿಲ್ಲ? ನಿಮ್ಗಲ್ಲಪ್ಪ, ನಿಮ್ಮ ತಾತ ಮುತ್ತಾತಂಗೂ ಅದೇ ಇದ್ದಿದ್ದು, ನಿಮ್ಮ ತಾತ ಮುತ್ತಜ್ಜಿಗೂ ಹಂಗೆ ಇದ್ದಿದ್ದು, ನಿಮ್ಮ ಅಜ್ಜಿಗೂ ಹಂಗೆ ಇದ್ದಿದ್ದು. ಯು ಆರ್ ನಾಟ್ ಏಬಲ್ ಟು ಹೈಲೈಟ್. ನಿಮ್ಮ ತಾಯಿ ತಂದೆಗೆ ಇದ್ದಿದ್ದು ಅಷ್ಟೇ ಲಿಮಿಟೇಷನ್ನು. ದಟ್ ಇಸ್ ಆಲ್ ದ ಲಿಮಿಟೇಷನ್ಸ್ ಯುವರ್ ಫಾದರ್ ಆ್ಯಂಡ್ ಮದರ್ ಹ್ಯಾಡ್. ಐ ಆಮ್ ಟೆಲ್ಲಿಂಗ್ ಯು, you have to highlight your consciousness not only to your parents, it's also to your children, grandparents. Once you become all these things, when you play that role as a grandfather or a grandmother or whatever it is, uncle or aunt, it is your role to understand that you have to highlight these wonderful qualities you had. You are here with a live medium called as you. You are live. You are live, you are linked with the consciousness, Vishwa Chaitanya of the universe. You will not. You better. ಯಾಕೆಂದರೆ ಈ ಒಂದು 8-10 ದಿವಸದಲ್ಲಿ 24th ಇವತ್ತು, 7 days increase your sadhana. Forget everything. Forget everybody ಅಂತ ನಾನು ಬೈದೀನಿ ತಿಳ್ಕೊಬೇಡಿ. ನಾನು ಹೇಳ್ತಾ ಇರೋದು ಮೂರ್ಖ ಶಿಖಾಮಣಿಗಳ, ನಿಮಗೆ ಕಾನ್ಷಿಯಸ್ನೆಸ್ಸೇ ಇಲ್ಲ. ನಿಮಗೆ ಟು ಬಿ ಕಾನ್ಷಿಯಸ್ ಆಫ್ ಯುವರ್ ಕಾನ್ಷಿಯಸ್ನೆಸ್. ಜನರು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಹೌ ಸೀರಿಯಸ್ ಯು ಆರ್ and how serious I am. Both of us put together, other people who listens to this, they will understand the seriousness of their own consciousness. The highlighting factor is that. ನಾವೇನಾಗುತ್ತೆ, ಚೈತನ್ಯ ಮಲಗುತ್ತೆ, ನಮಗೆ ಯಾವ್ಯಾವುದೋ ಅಜ್ಞಾನ ಜಾಸ್ತಿ. ಅದಕ್ಕೆ ನಾನು ಹೇಳೋದು, ಅಜ್ಞಾನ ಇಟ್ಕೋಬಿಡಿ. ಒಂದೇ ಮನಸ್ಸಿನಲ್ಲಿ ಕೇಂದ್ರೀಕೃತ ಮಾಡಿಕೊಂಡು ಚೈತನ್ಯನ ಎಬ್ಸಿಕೊಳ್ಳಿ. ಅದು ಎಬ್ಸಿಕೊಂಡ್ರೇ ಸರಿಯಾದೆ. ಅದಕ್ಕೆ ದಿನ ನಾನು ಹೇಳೋದು, ಒಂದು 15 ನಿಮಿಷ 20 ನಿಮಿಷ ನೀವಾಗಿ ಇರತಕ್ಕಂಥ ಪ್ರಯತ್ನ ಮಾಡಿ. ಸೊ ಆಗೇನು ಅಂದರೆ, ನೀವಾಗೇ ಇರಬೇಕು ಅಂದರೆ ನೀವಾಗಿ ಹೆಂಗಿರೋಕ್ಕೆ ಸಾಧ್ಯ? ಇಲ್ಲ ಮನುಷ್ಯ 3 ರೀತಿ ಇರ್ಬೋದು. ಇಲ್ಲ ಅವನ ಇಂದ್ರಿಯಗಳ ಜೊತೆ ಇರ್ಬೋದು, ಇಲ್ಲ ಹೆಂಡತಿ ಮಕ್ಕಳ ಜೊತೆ ಇರ್ಬೋದು, ಆಯಿತಾ? ಇಲ್ಲ ಸಾಧು ಸಂತರ ಜೊತೆ ಇರೋಕ್ಕೆ ಅವನಿಗೆ ಆಸೆ ಇರುತ್ತೆ, ಇರೋಕ್ಕಾಗಲ್ಲ, ಆ ಥರ ಸಿಗಲ್ಲ, ಆ ಥರ ವಿಚಾರ ಸಿಗಲ್ಲ. ಇಲ್ಲದಕ್ಕಿಂತಾಗೆ 3ನೇದೇನು 4ನೇದು ತುಂಬ ಕಷ್ಟ ಏನು ಅಂದರೆ, ಅವನ ಅಹಂಕಾರದಲ್ಲೇ ಯಾವಾಗಲೂ ಇರ್ತಾನೆ. ಸ್ವಾಭಿಮಾನ ಅಭಿಮಾನ ಅದರಲ್ಲೇ ಇರ್ತಾನೆ. ಅದರಲ್ಲಿದ್ದಾಗಲೂ ಕೂಡ ಅವನು ಚೈತನ್ಯದಿಂದ ಭಾಳ ದೂರದಲ್ಲಿರ್ತಾನೆ. ಬಿಕಾಸ್ he is weaned away from his consciousness. Okay, so a guru defines, ಅದು ನೋಡ್ಕೊಳ್ಳಿ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ಅವನ ಚೈತನ್ಯ ಬಿಟ್ಟು ಹೋಗಬಾರ್ದು. ತಂದೆ ತಾಯಿ ಅವರು ನೆಂಟರು ಇವರೆಲ್ಲ ಏನಾಗುತ್ತೆ ಅಂದರೆ, ಏನೇ ಮಾಡಿದ್ರು ನಾವು 24 ಗಂಟೆಯಲ್ಲಿ 8 ಗಂಟೆ ಕಾಲ ಮಲಗ್ತೀವಿ, ಇನ್ನು 14 ಗಂಟೆ ಕಾಲ ನಾವು ನಮ್ಮ ಚೈತನ್ಯದ ಜೊತೆಯಲ್ಲಿ ಇದ್ದೀವ? ಇಲ್ಲ. ನಮಗೇನು ಅಂದರೆ, ನನ್ನ ಅನುಭವ, ನಾನು ವೈಯಕ್ತಿಕವಾಗಿ ಪ್ರತಿ ಗಳಿಗೇನೋ ಅನುಭವಿಸೋದು. ಅಟ್ಲೀಸ್ಟ್ 10-15 ನಿಮಿಷ ನಾವು ನಮ್ಮ ಚೈತನ್ಯದಲ್ಲಿರೋ ಅಭ್ಯಾಸ ಮಾಡ್ಕೊಂಬಿಟ್ರೆ, ನಾನು ಅದು ಸುಮಾರು 16, 18, 20, 30 ವರ್ಷ ಆಗ್ತಾ ಬಂತೀಗ. ಅದ್ರ ಜೊತೆ ಇರೋದು ಅಭ್ಯಾಸ ಮಾಡ್ಕೊಂಬಿಟ್ರೆ ಆಗೇನಾಗುತ್ತೆ, ಈ ಕಾಸ್ಮಿಕ್ ಎನರ್ಜಿ, ವಿಶ್ವ ಚೈತನ್ಯಕ್ಕೆ ನಮ್ಮ ಚೈತನ್ಯ ಲಿಂಕ್ ಆಗುತ್ತೆ. ಯಾಕಂದರೆ ಪೈನಿಯಲ್ ಗ್ಲ್ಯಾಂಡ್, ಬೆಳಗ್ಗೆ ಹೇಳಿದ್ನಲ್ಲ, ಆ ಪೈನಿಯಲ್ ಗ್ಲ್ಯಾಂಡ್, ಅದರಿಂದ ನಮಗೆ ಆ ಎಲೆಕ್ಟ್ರಿಕ್ ಕಾಸ್ಮಿಕ್ ಕ್ರಿಸ್ಟಲ್ಸ್ ಇಲ್ಲಿದೆ. ಆ ಚೈತನ್ಯ ಎನರ್ಜಿ ನಮಗೆ, ವಿ ಹ್ಯಾವ್ ಅ ಸೆಲ್ಫ್ ಬ್ಯಾಟ್ರಿ. ಆ ಬ್ಯಾಟ್ರಿನ ಇವತ್ತಿನ ದಿವಸ ಏನು ಕರೀತಾ ಇಲ್ಲ, ಮೊದಲಿಂದ ಅದನ್ನೇ ಕರೀತಾ ಇದ್ದಾರೆ, ಸೆಲ್ಫ್ ಅಂತ.
For more satsangs from Shri Nimishananda Guruji, subscribe to this channel. Click the bell button below to get notifications. Like and share the video and spread the divine message.